ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನ ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 22/4/2024. ಈ ದಿನದ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ರಾಶ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂಥ ಗ್ರಹ ಏಕಾದಶ ಭಾವದಲ್ಲಿ ಇರುವಂತಹದ್ದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂತಹದ್ದು, ದೈಹಿಕ ಮಾನಸಿಕವಾದಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಅದು ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ, ಬ್ಲಡ್ ಪ್ರೆಷರ್, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಜಾಗ್ರತೆ ವಹಿಸಬೇಕಾದಂಥ ಅವಶ್ಯಕತೆ ತಮ್ಮ ಪಾಲಿಗಿರ್ತದೆ. ಹಣಕಾಸಿನ ಮುಗ್ಗಟ್ಟು ಕೂಡ ಸಂದರ್ಭೋಚಿತವಾಗಿ ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು. ಮಾನಸಿಕವಾಗಿಯೂ ಕೂಡ ಒತ್ತಡಕ್ಕೆ ಒಳಗಾಗುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಇನ್ನು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹದ್ದು, ಒಂದಷ್ಟು ದೃಷ್ಟಿಗೆ ಒಳಪಡುವಂತಹ ಸಾಧ್ಯತೆಗಳು, ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಿ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಭಗವದ್ಗೀತೆಯ 1-2ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಸ್ವಲ್ಪ ಸಮಾಧಾನ ಹೇಳುವಂತಹದ್ದು ತಮ್ಮ ಪಾಲಿಗೆ ಖಂಡಿತ ಸಿಗುತ್ತದೆ. ಇನ್ನು ವೃಷಭ ರಾಶಿಯವರಿಗೆ ಕರ್ಮಕ್ಷೇತ್ರ ಹೇಳುವಂತಹದ್ದು, ವೃತ್ತಿಯ ಜೀವನ ಹೇಳುವಂತಹದ್ದು ಸಮಾಧಾನದಿಂದ ಕೂಡಿರುವುದಿಲ್ಲ. ಆರೋಗ್ಯ ವಿಷಯವೂ ಕೂಡ ಹಾಗೆ. ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಅಷ್ಟಮಾಧಿಪತಿ ವ್ಯಯದಲ್ಲಿ, ಹಾಗೆ ಷಷ್ಠಾಧಿಪತಿಯ ಫಲವೂ ಕೂಡ ಸಮಾಧಾನಕರವಾಗಿ ಇಲ್ಲದೆ ಇರುವಂತಹದ್ದು. ಯಾವ ದೃಷ್ಟಿಯಲ್ಲಿ ಕೂಡ ಆರೋಗ್ಯ ಚಿಂತನೆ ಮಾಡಿದರೆ ಅದಕ್ಕೆ ಶುಭ ಫಲಗಳು ಇಲ್ಲ. ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು. ಏನಾದರೂ ಪ್ಲ್ಯಾನ್ಗಳಿದ್ರೆ, ಹೊಸ ಯೋಚನೆಗಳಿದ್ರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವುದರ ಬಗ್ಗೆ ಯೋಚನೆಯಿಂದ ಮಾಡುವಂಥ ಕೆಲಸವನ್ನು ಮಾಡಿ. ಕಾರಣ, ಪೂರಕವಾದಂತಹ ಗ್ರಹ ಫಲಗಳು ಇಲ್ಲ. ಹಾಗಾಗಿ ಹಿನ್ನಡೆಯ ಫಲಗಳಾಗುವ ಸಂದರ್ಭಗಳು ಜಾಸ್ತಿ ಇದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸಾಂಸಾರಿಕ ಜೀವನ, ಕೌಟುಂಬಿಕ ಜೀವನ ತೊಂದರೆ ಇರೋದಿಲ್ಲ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 3 ಮತ್ತು 4ನೇ ಅಧ್ಯಾಯದ ಪಾರಾಯಣ ಮಾಡಿ, ಖಂಡಿತ ಒಳ್ಳೆಯ ಫಲ ಸಾಧ್ಯ. ಇನ್ನು ಮಿಥುನ ರಾಶಿಯವರಿಗೆ ಏಕಾದಶದಲ್ಲಿ ಗುರು, ಕರ್ಮಾಧಿಪತಿ ಮತ್ತು ಸಪ್ತಮಾಧಿಪತಿ ಏಕಾದಶದಲ್ಲಿ. ಕರ್ಮ ಮತ್ತು ದಾಂಪತ್ಯ ಚೆನ್ನಾಗಿರ್ತದೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸಮಾಧಾನ ಇಲ್ಲದೆ ಇರುವಂತಹ ಫಲ. ಆರೋಗ್ಯ ನಿಮಿತ್ತವಾಗಿ ವ್ಯಯಗಳಾಗುವಂತಹ ಯೋಗ ಫಲಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಒಂದಷ್ಟು ಶುಭ ಫಲಗಳು ಹೇಳುವಂತಹದ್ದು. ಮಕ್ಕಳಿಂದ ನಮಗೆ ಶುಭ ಫಲಗಳು, ವಿದ್ಯಾರ್ಥಿಗಳಿಗೆ ಶುಭ ಫಲಗಳು, ಅಂತಹ ಫಲಗಳು ಕಂಡು ಬರ್ತಾ ಉಂಟು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 5 ಮತ್ತು 6ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಒಳ್ಳೆಯ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಕರ್ಮದಲ್ಲಿ ಗುರುವಿನ ಉದಯ, ಭಾಗ್ಯಾಧಿಪತಿ ಷಷ್ಠಾಧಿಪತಿಯಾದಂತಹ ಗ್ರಹ ಕರ್ಮದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ ಹೇಳುವಂತಹದ್ದು. ಅದರ ಅರ್ಥ, ವೃತ್ತಿ ಜೀವನ ಚೆನ್ನಾಗಿ ಇರ್ತದೆ, ಗೌರವಯುತವಾಗಿ, ಮತ್ತು ಆರ್ಥಿಕ ಆದಾಯವನ್ನು ತಂದುಕೊಡುವಂತಹ ಸ್ಥಿತಿಯಲ್ಲಿ ಎಲ್ಲ ರೀತಿಯಲ್ಲಿಯೂ ವೃತ್ತಿ ಜೀವನ ಹೇಳುವಂತಹದ್ದು ತುಂಬ ಚೆನ್ನಾಗಿರ್ತದೆ. ಆದರೆ ಕೌಟುಂಬಿಕ ಮತ್ತು ದಾಂಪತ್ಯ ಜೀವನ ಹೇಳುವಂತಹದ್ದು ಅದು ಸಮಾಧಾನಕರವಾಗಿ ಇರೋದಿಲ್ಲ ಹೇಳುವಂತಹ ಫಲಗಳು. ಆದರೂ ಕೂಡ ಮಾನಸಿಕವಾಗಿ ಪ್ರಬಲವಾದಂತಹ ಒತ್ತಡಗಳಿರ್ತದೆ. ದಶ ದಿಕ್ಕುಗಳಿಂದ ಮನಸ್ಥಿತಿಯ ಮೇಲೆ ಬಾಣಗಳ ಪ್ರಯೋಗ ಆಗುತ್ತದೆ. ಅದರ ಅರ್ಥ ಏನು ಕೇಳಿದರೆ, 10 ಕಡೆಯಿಂದ ಸಮಸ್ಯೆಗಳು ತಲೆಯೊಳಗೆ ಬಂದು ಬೀಳುವಂಥದ್ದು. ಆದರೆ ತಾವುಗಳು ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದಷ್ಟೇ ಸುಲಭವಾಗಿ ಅದನ್ನು ಮನಸ್ಸಿಂದ ಕಿತ್ತು ಹೊರಗಿಡುವಂಥದ್ರಲ್ಲಿ ನಿಸ್ಸೀಮರಾಗಿರ್ತೀರಿ. ಆದರೂ ಕೂಡ ಅದು ನಮಗೆ ಒಂದಷ್ಟು ನಮ್ಮ ಮೇಲೆ ಪರಿಣಾಮವನ್ನು ಬೀರುವುದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಮತ್ತು ಕಾನೂನಾತ್ಮಕವಾಗಿ ಜಾಗ್ರತೆ ವಹಿಸಿ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಜಾಗ್ರತೆಯನ್ನು ವಹಿಸಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 7 ಮತ್ತು 8ನೇ ಅಧ್ಯಾಯದ ಪಾರಾಯಣ ಮಾಡಿ. ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ವೃತ್ತಿ ಚೆನ್ನಾಗಿರ್ತದೆ, ದಾಂಪತ್ಯವೂ ಕೂಡ ಚೆನ್ನಾಗಿರ್ತದೆ, ಕೌಟುಂಬಿಕ ಜೀವನವೂ ಕೂಡ ಚೆನ್ನಾಗಿರುವಂತಹ ಯೋಗ ಫಲಗಳು ಕಂಡು ಬರುತ್ತಾ ಇದೆ.
ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿ. ವೃತ್ತಿ ಪರಿಸರ ಶುಭದಾಯಕವಾಗಿಲ್ಲ. ಕಾನೂನು ವಿಷಯವಾಗಿ ಜಾಗ್ರತೆಯನ್ನು ವಹಿಸಿ. ಸಾರ್ವಜನಿಕ ಬದುಕಿನಲ್ಲಿ ಶುಭ ಫಲಗಳುಂಟು. ಸೊ ತಾವುಗಳು ಭಗವದ್ಗೀತೆಯ 9 ಮತ್ತು 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದಲ್ಲಿ ಜಾಗ್ರತೆಯನ್ನು ಮತ್ತು ಅದರ ಬಗ್ಗೆ ಗಮನವನ್ನು ಕೊಡಬೇಕಾದಂತಹ ವಿಷಯವಾಗಿ ಕಂಡು ಬರ್ತಾ ಇದೆ. ತಾಯಿಯ ಆರೋಗ್ಯ, ಹೆಂಡತಿಯ ಆರೋಗ್ಯ, ಸಹೋದರಿಯರ ಆರೋಗ್ಯ, ಈ ವಿಷಯದಲ್ಲಿ ಸಹೋದರರ ಆರೋಗ್ಯ, ಈ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ದಾಂಪತ್ಯ ಕಸಿಬಿಸಿ ಉಂಟು. ಮಕ್ಕಳಿಂದ ಸಮಾಧಾನಕರ ವಾತಾವರಣ ಹೇಳುವಂಥದ್ದು ಇರೋದಿಲ್ಲ. ಅದರ ಬಗ್ಗೆಯೂ ಕೂಡ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಯಾವ ರೀತಿಯ ಹೊಸ ಯೋಚನೆಗಳನ್ನು ಈ ಸಂದರ್ಭದಲ್ಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೊರಡಬೇಡಿ. ಇನ್ನೂ ಒಂದು 10, 12, 15 ದಿವಸವನ್ನು ಕಳೆದು ಅದರ ಬಗ್ಗೆ ಚಿಂತನೆ ಮಾಡಿ. ಖಂಡಿತ ಒಳ್ಳೆಯ ಫಲಗಳು ಸಾಧ್ಯತೆ ಇದೆ. ಸೊ ತಾವುಗಳು ಭಗವದ್ಗೀತೆಯ 11 ಮತ್ತು 12ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಹಣಕಾಸಿನ ಒಂದು ರೀತಿಯಲ್ಲಿ ಸುಧಾರಣೆಯ ಹಂತಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿ ಇರುವುದಿಲ್ಲ. ಒಂದು ರೀತಿಯಲ್ಲಿ ಮೋಸಕ್ಕೆ ಒಳಗಾಗುವುದು, ವಂಚನೆಗೆ ಒಳಗಾಗುವುದು, ಧೋಕ ಬೀಳುವಂಥದ್ದು, ಇದೆಲ್ಲವೂ ಕೂಡ ನಿಮ್ಮ ಬದುಕಿನಲ್ಲಿ ಇರುವಂತಹ ವಿಷಯವಾಗಿ ಕಂಡು ಬರ್ತಾ ಉಂಟು. ಇನ್ನು ಕಾನೂನಾತ್ಮಕ ವಿಷಯಗಳು, ಇದರಲ್ಲಿ ನೀವು ಬಿಲೆಂಡರ್ ಆಗಿರ್ತೀರಿ. ಇದಕ್ಕೆ ಬೇಕಾದಂಥ ಟ್ರ್ಯಾಕಲ್ಲನ್ನು ಹೇಗೆ ಮಾಡಬೇಕು ತುಂಬ ಚೆನ್ನಾಗಿ ತಮಗೆ ಗೊತ್ತಿರ್ತದೆ. ಅದನ್ನು ನೀವು ಕೌಂಟ್ರ್ ಮಾಡ್ತಾ ಹೋಗ್ತೀರಿ. ಸೊ ಅದರಲ್ಲಿ ಗೆಲುವನ್ನು ಕೂಡ ತಾವುಗಳು ಕಾಣ್ತೀರಿ. ಸಾಂಸಾರಿಕ ಜೀವನ ಚೆನ್ನಾಗಿರ್ತದೆ. ಸ್ವಲ್ಪ ನರಗಳಿಗೆ, ಎಲುಬುಗಳಿಗೆ, ಗಂಟುಗಳಿಗೆ ಸಂಬಂಧಪಟ್ಟಂತಹ ನೋವಿನ ಬಾಧೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳು ಜಾಸ್ತಿ. ಒಂದು ರೀತಿಯಲ್ಲಿ ಸಾಮಾಜಿಕವಾಗಿಯೂ ಕೂಡ ಗೌರವಯುತವಾದಂತಹ ಒಂದಷ್ಟು ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 13 ಮತ್ತು 14ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಇರ್ತದೆ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ತುಂಬ ಚೆನ್ನಾಗಿರ್ತದೆ. ಚೇತರಿಕೆಯ ಸ್ಥಿತಿಯಲ್ಲಿರ್ತದೆ. ಹಣಕಾಸು ಕೂಡ ಚೇತರಿಕೆಯ ಸ್ಥಿತಿಯಲ್ಲಿರ್ತದೆ. ದಾಂಪತ್ಯ ಕೌಟುಂಬಿಕ ಜೀವನ ಚೆನ್ನಾಗಿರುವಂತಹ ಯೋಗ ಫಲಗಳು, ಒಂದಷ್ಟು ತಿರುಗಾಟದ ಪ್ರಸಂಗಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಒಂದಷ್ಟು ತಿರುಗಾಟಗಳನ್ನು ಮಾಡುವಂತಹ ಯೋಗ ಫಲಗಳು, ಅದರಲ್ಲಿಯೂ ತೀರ್ಥಕ್ಷೇತ್ರಾದಿಗಳ ಸಂದರ್ಶನ ಅಥವಾ ಸಾರ್ವಜನಿಕ ಬದುಕಿನ ಯಶಸ್ಸಿಗಾಗಿ ತಿರುಗಾಟದ ಒಂದು ಕಾರ್ಯಗಳನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ಇರುವಂಥದ್ದಾಗಿದೆ. ಕಾನೂನಿನ ವಿಷಯವಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಭಗವದ್ಗೀತೆಯ 15 ಮತ್ತು 16ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ. ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರಾಶಿಯವರಿಗೆ ವೃತ್ತಿ ಅದ್ಭುತ, ಹಣಕಾಸು ಅದ್ಭುತ. ದಾಂಪತ್ಯದಲ್ಲಿ ಕಸಿವಿಸಿ, ಕೌಟುಂಬಿಕ ಜೀವನದಲ್ಲಿ ಅಷ್ಟೊಂದು ಸಮಾಧಾನ ಇಲ್ಲದೆ ಇರುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮಕ್ಕಳಿಂದಾಗಿ ಸ್ವಲ್ಪ ಚಿಂತೆಯನ್ನು ಅನುಭವಿಸುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಮತ್ತು ಯಶಸ್ಸಿನ ಫಲಗಳ ಒಂದು ನಿರೀಕ್ಷೆ ಏನಿದೆ ಅದು ಸಾಕಾರಗೊಳ್ಳುವಂತಹ ಸ್ಥಿತಿ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ, ಭೂಖರೀದಿ, ಗೃಹ ನಿರ್ಮಾಣ, ಇದೆಲ್ಲದಕ್ಕೂ ಕೂಡ ಪೂರಕ ಫಲಗಳು ಹೇಳುವಂಥದ್ದು ಸದ್ಯದಲ್ಲಿ ಉಂಟು. ಭವಿಷ್ಯತ್ತಿನಲ್ಲಿ ಸ್ವಲ್ಪ ಗ್ರಹಗತಿಗಳೆಲ್ಲ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಭಗವದ್ಗೀತೆಯ 17 ಮತ್ತು 18ನೇ ಅಧ್ಯಾಯದ ಪಾರಾಯಣ ಮಾಡಿ. ಇದರಿಂದ ಒಂದಷ್ಟು ಸಮಾಧಾನ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ಕಬ್ಬಿಣದಿಂದ, ವಾಹನದಿಂದ, ಬೆಂಕಿಯಿಂದ, ನೀರಿನಿಂದ ಜಾಗ್ರತೆ ವಹಿಸಬೇಕಾದಂಥ ಅವಶ್ಯಕತೆ. ದೂರ ಪ್ರಯಾಣಾದಿಗಳನ್ನು ಮಾಡುವಾಗ ಎಚ್ಚರಿಕೆ ಇರಲಿ. ಹಣಕಾಸು ಮ್ಯಾನೇಜಬಲ್ ಕಂಡೀಷನ್. ಸಾಲ ಮಾಡಬೇಡಿ, ಸಾಲ ಕೊಡಲಿಕ್ಕೆ ಹೋಗಬೇಡಿ, ಶ್ಯೂರಿಟಿಯನ್ನು ಹಾಕುವ ಕೆಲಸವನ್ನು ಮಾಡಬೇಡಿ. ಹೋರಾಟದ ಜೀವನ ಇರ್ತದೆ, ಅದರಲ್ಲಿ ಸಮಾಧಾನ ತೃಪ್ತಿಯೂ ಕೂಡ ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದು ಗೀತೆಯ 1 ಮತ್ತು 2ನೇ ಅಧ್ಯಾಯದ ಪಾರಾಯಣ ಮಾಡಿ. ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾದಂಥ ಒತ್ತಡ, ದೈಹಿಕವಾದಂಥ ಬಳಲುವಿಕೆಯ ಯೋಗ ಫಲ, ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷ ಇದೆ, ಹಣಕಾಸಿನ ಮುಗ್ಗಟ್ಟು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ.
ಒಂದು ರೀತಿಯಲ್ಲಿ ಕೊಟ್ಟು ಕಳೆದುಕೊಳ್ಳುವಂತಹ ಯೋಗ ಫಲಗಳು ಕೂಡ ತಮ್ಮ ಪಾಲಿಗಿರ್ತದೆ. ಒಂದಷ್ಟು ನಷ್ಟ ಫಲಗಳು ಕೂಡ ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದ್ರೆ ಗೀತೆಯ 3 ಮತ್ತು 4ನೇ ಅಧ್ಯಾಯದ ಪಾರಾಯಣ ಮಾಡಿ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ. ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾದಂತಹ ನೆಮ್ಮದಿಯ ವ್ಯಯ ಆಗುವಂತಹದ್ದು, ಇನ್ನು ದೈಹಿಕವಾದಂಥ ಆರೋಗ್ಯದ ವ್ಯಯ ಆಗುವಂತಹ ಯೋಗ ಫಲಗಳು. ಸೊ ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವ, ಕೌಟುಂಬಿಕ ಜೀವನದಲ್ಲಿ ಒಂದು ಹಂತಕ್ಕೆ ಸಮಾಧಾನಕರ ಫಲ, ಮಕ್ಕಳಿಂದಲೂ ಅಷ್ಟೊಂದು ಸೌಖ್ಯ ಫಲಗಳು ಇರುವುದಿಲ್ಲ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ವಿಷಯಗಳು ಅಂತಂದರೆ ಹೂಡಿಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆ ಬೇಕು. ಮಂಗಳ ಕಾರ್ಯಾದಿಗಳಿಗೆ ಸಂಬಂಧಪಟ್ಟಂಥ ಪ್ರಯತ್ನಗಳನ್ನು ಮಾಡಿ ಖಂಡಿತ ಫಲ ಸಾಕಾರ ಆಗುತ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 5 ಮತ್ತು 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.